ದರ್ಶನ್ ಈಗ ಬರ್ತಾರೆ ಅಂದರೆ ದರ್ಶನ್ ನಾನೇನು ಮಿಸ್ಯೂಸ್ ಮಾಡಿಕೊಂಡು ನಾನು ವೋಟ್ಸ್ ತಗೋಬೇಕು ಅನ್ನೋ ಉದ್ದೇಶ ಅಲ್ಲ. ದರ್ಶನ್ ಬಂದಾಗ ಖಂಡಿತ ನಮಗೆ ಒಂದು ಶಕ್ತಿ ಅಂದರೆ ಜನ ಬರ್ತಾರೆ. ಆ ಜನ ಇದ್ದಾಗ ನಮ್ಮ ಸಂದೇಶವನ್ನು ನಾವು ಕನ್ವೆ ಮಾಡೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ನಮ್ಗೆ ಸಿಗುತ್ತೆ. ಈಗ ಒಬ್ಬರು ಫಿಲ್ಮ್ ಸ್ಟಾರು ಎಲ್ಲೇ ಇದ್ರೂ ಅಲ್ಲಿ ಹೋದಾಗ ಅಥವಾ ಒಂದು ದೊಡ್ಡ ಲೀಡ್ರು, ಈಗ ಮೋದಿ ಅಂಥವರು ಇನ್ನೊಬ್ಬ ಸ್ಟೇಟ್ ಲೀಡ್ರು, ಆ ಒಂದು ವರ್ಚಸ್ಸಿರುವಂಥ ಲೀಡ್ರ್ ಬಂದಾಗ ನಿಮ್ಮ ವಿಷಯಗಳನ್ನು ಹೇಳೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ನಮಗೆ ಆಗತ್ತೆ. ಬಟ್ ಅದರಿಂದಾನೇ ಜನ ವೋಟ್ ಹಾಕಬೇಕು ಅಂತ ಏನಿಲ್ಲ. ಅವ್ರಿಗೆ ಕನ್ವಿನ್ಸ್ ಆಗಬೇಕು, ನನ್ನ ರೆಕಾರ್ಡ್ನ ನೋಡಬೇಕು, ನಾನೇನು ಕೆಲಸ ಮಾಡಿದ್ದೀನಿ ಅಂತ ನೋಡಬೇಕು. ಇವೆಲ್ಲವೂ ಸೇರೇನೆ ವೋಟ್ ಹಾಕೋದು ಜನ. ಈಗ ನನ್ನ ಎಲೆಕ್ಷನ್ ಟೈಮಲ್ಲಿ ಎಲ್ಲರೂ ಟೀಕ್ಸಿದ್ರು, ಯಾರು ಲೀಡರ್ಸೇ ಇಲ್ಲ, ಬರೀ ಫಿಲ್ಮ್ ಸ್ಟಾರ್ಸು ಫಿಲ್ಮ್ ಇಂಡಸ್ಟ್ರಿನವ್ರು ಬಂದು ಮಾಡ್ಕೊಂಡು ಹೋಗ್ತಿದ್ದಾರೆ ಪ್ರಚಾರ, ಇದಕ್ಕೆಲ್ಲ ಜನ ಸೇರ್ತಾರೆ ಆದರೆ ವೋಟ್ ಹಾಕಲ್ಲ ಅಂದರು. ಬಟ್ ಆಗಿದ್ದೇ ಬೇರೆ. ಸೊ ಫ್ಯಾಕ್ಟರ್ಸ್ ಆರ್ ಮೆನಿ. ದರ್ಶನ್ ಡಸಂಟ್ ಕಮ್ ಟು ಮೈ ಕ್ಯಾಂಪೇನ್ ಆ್ಯಸ್ ಅ ಫಿಲ್ಮ್ ಸ್ಟಾರ್. ದರ್ಶನ್ ಕಮ್ಸ್ ಆ್ಯಸ್ ಅ ಫ್ಯಾಮಿಲಿ ಮೆಂಬರ್. ಈಗ ಒಬ್ಬರು ತಂದೆ ನಿಂತಾಗಲೋ ತಾಯಿ ನಿಂತಾಗಲೋ ಅಕ್ಕ ತಂಗಿ ಅಣ್ಣ ತಮ್ಮ ಬರಲ್ವಾ ಅವ್ರಿಗೆ ಕ್ಯಾಂಪೇನಿಂಗ್ಗೆ? ಅದೇ ಉದ್ದೇಶ ಇಟ್ಕೊಂಡು ಪಾಪ ದರ್ಶನ್ ಬರೋದು. ಇನ್ಯಾವ ಉದ್ದೇಶವೂ ಅವರಲ್ಲಿಲ್ಲ. MP ಆಗಿದ್ದೀರಿ 5 ವರ್ಷ. ಸಾಧಾರಣವಾಗಿ ಯಾವುದೇ MP ಇರಲಿ MLA ಇರಲಿ ಬರುವಂಥ ಅನುದಾನಗಳು ಬರ್ತಾನೆ. ನಾನು ಕೇಳಿದರೆ ನೀವು ಮಾಡಿದಂಥ ಕೆಲಸ ಆ್ಯಸ್ ಎ ನಿಮ್ಮ ಇಂಡಿವಿಜುವಲ್ ತಾಕತ್ತಿನಿಂದ ಹೋಗಿ ಅನುದಾನ ತಂದು ಈ ಕೆಲಸ ಮಾಡಿದ್ದೀನಿ. ನಾನು ಮತ್ತೊಮ್ಮೆ ಜನರಿಗೆ ಅರ್ಥ ಆಗುವಂಗೆ, ಈಗ ಒಬ್ಬ MLA ಚೇಂಜ್ ಆದಾಗ ಅಲ್ಲಿ ಅವ್ರಿಗೆ ನಲ್ಲಿಯಲ್ಲಿ ಬರೋ ನೀರೇನು ನಿಂತೋಗೋದಿಲ್ಲ ಅಥವಾ ಚೇಂಜ್ ಆದಾಗ ಅದು ಬರ್ತಾ ಇರುತ್ತೆ. ಅದು ಹೊರತುಪಡಿಸಿ ನೀವು ಆಗಿ ಮಂಡ್ಯಕ್ಕೆ ಮಾಡಿದ ಕೆಲಸ ಏನು? ಓಕೆ, ಇದನ್ನು ನಾನು ಹೇಳಿದ್ರೆ ನೀವು ಎಷ್ಟು ಟೈಮ್ ಕೊಟ್ಟು ಅದರಲ್ಲಿ ಹಾಕ್ತೀರಾ ಅಂತ. ಯಾಕೆಂದ್ರೆ 3 ಅಲ್ಲ 30 ಹೇಳ್ಬೋದು. ಇದು ಐ ಆಮ್ ನಾಟ್ ಸೇಯಿಂಗ್ ಪ್ರತಿ MPಗೂ ಪ್ರತಿ ಜಿಲ್ಲೆಗೂ ಕೇಂದ್ರದಿಂದ ಬರುವಂಥ ಅನುದಾನಗಳ ಬಿಟ್ಟು ನಾನು ಹೇಳ್ತಾ ಇರೋದು. ಒಂದು ಮಂಡ್ಯ ಜಿಲ್ಲೆಗೆ ಕೇಂದ್ರೀಯ ವಿದ್ಯಾಲಯದ ಬಿಲ್ಡಿಂಗು ಸಂಪೂರ್ಣವಾಗಿ ಒಂದು ಬಿದ್ದು ಹೋಗುವಂಥ ಒಂದು ಸ್ಥಿತಿಯಲ್ಲಿದ್ದಾಗ ನನ್ನ ಒಂದು ಶ್ರಮ ಅಥವಾ ನನ್ನ ಒಂದು ಪ್ರಯತ್ನದಿಂದ ಅದು 1.5 ವರ್ಷ 2 ವರ್ಷ ಹಲವಾರು ಸಲ ನಾನು ಮೀಟ್ ಮಾಡಿ ಪ್ರೆಷರ್ ಹಾಕಿ ಮಿನಿಸ್ಟ್ರಿಂದ, ಡಿಪಾರ್ಟ್ಮೆಂಟಿಂದ, ಅಫೀಷಿಯಲ್ಸಿಂದ ಡೆಲ್ಲಿ ಹಾಕಿದ್ರಿಂದ ಕೊನೆಗೆ 25 ಕೋಟಿ ಅನುದಾನ ಕೊಟ್ಟು ಈಗ ಆ ಬಿಲ್ಡಿಂಗು ಇನ್ನೇನು ಮಿನಿಸ್ಟ್ರ್ ಇನಾಗ್ರೇಷನ್ಗೆ ಕಾಯ್ತಾ ಇದೆ. ಇಟ್ ಇಸ್ ಸಂಪೂರ್ಣವಾಗಿ ರೆಡಿ ಇದೆ. ಅಲ್ಲಿ ಮಕ್ಕಳು ದೇವರ್ ಸ್ಟ್ಯಾಂಡಿಂಗ್ ಬಿಸಿಲಲ್ಲಿ ಮಳೆಯಲ್ಲಿ, ಹಾವುಗಳು, ಇನ್ನೇನೇನು ಬೇರೆ ಬೇರೆ ಒಂದು ಡೇಂಜರಸ್ ಇದರಲ್ಲಿ ಒಂದು ಅಟ್ಮಾಸ್ಫಿಯರಲ್ಲಿ ಅವರು ಓದೋಕ್ಕೂ ಆಗ್ತಿರ್ಲಿಲ್ಲ. ಆ ರೀತಿಯ ಪರಿಸ್ಥಿತಿ ಈಗ ದಟ್ ಇಸ್ ತಾಯಿ ಮತ್ತು ಮಕ್ಕಳ ಹಾಸ್ಪಿಟ್ಲ್ 23 ಕೋಟಿದು. ಅದಕ್ಕೆ ಜಾಗದಿಂದ ಗೊಂದಲ ಇತ್ತು. ಸ್ಥಳ ಇಲ್ಲಿ ಬೇಡ, ಅಲ್ಲಿ ಎಲ್ಲದಕ್ಕೂ ಒಂದು ಪ್ರೊಟೆಸ್ಟ್ ಮಾಡೋರು, MP ಗೆ ಕ್ರೆಡಿಟ್ ಬಂದುಬಿಡುತ್ತಲ್ಲಪ್ಪ ಈ ಕೆಲಸ ಆದರೆ ನಾವು ಇದನ್ನು ಹೇಗೆ ತಡೆಯೋದು ಅನ್ನುವಂಥ ವರ್ಗನೂ ಇರ್ತಾರೆ. ಅದನ್ನು ಮೀಟ್ ಮಾಡೋದು ದೊಡ್ಡ ಚಾಲೆಂಜ್. ಅದು ಇದನ್ನೆಲ್ಲ ಸರಿಪಡಿಸಿ ಬಗೆಹರಿಸಿ ಈಗ ಅದು 23 ಕೋಟಿ ವೆಚ್ಚದಲ್ಲಿ MCH ಹಾಸ್ಪಿಟಲ್ ಆಗ್ತಿದೆ. ಮಂಡ್ಯ ಮಾವೀರ್ ಸರ್ಕಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗುವಂಥ ಇದು ಫುಲ್ಲು ಜಾಮು, ತುಂಬ ತೊಂದರೆ, ಅಲ್ಲಿ ವ್ಯಾಪಾರಿಗಳಿಗೂ ತೊಂದರೆ, ಪಬ್ಲಿಕ್ಗೂ ತೊಂದರೆ ಆಗ್ತಿತ್ತು. ಅದನ್ನು ಸಾಲ್ವ್ ಮಾಡಿಸಿ ಯಾವುದೇ ಕಾರಣಕ್ಕೆ ಇದಾಗಲೇಬೇಕು ಅಂತ ಅದು 8 ಕೋಟಿಯಲ್ಲಿ ಅದು ಈಗ ಅಂಡರ್ ಬ್ರಿಡ್ಜ್ ರೆಡಿ ಆಗ್ತಿದೆ. ಮಂಡ್ಯ ಸ್ಟೇಷನಲ್ಲಿ ಮಂಡ್ಯ ಅಂತ ಜಾಗಕ್ಕೆ ಮೈಸೂರು, ಬೆಂಗಳೂರು ಅಥವಾ Tier 1 ಸಿಟೀಸ್ಗೆ ಸಿಗೋವಂಥ ಸೌಲಭ್ಯಗಳು ಮಂಡ್ಯಗೆ ಸಿಗಲ್ಲ. ಇಟ್ಸ್ ನಾಟ್ ಆನ್ ದ ಮ್ಯಾಪ್ ಅನ್ನೋ ಒಂದು ಉದ್ದೇಶ ಇರ್ಬೋದು. ಇದು ಹಳ್ಳಿಗಳ ಇದು ರೈತ ಪ್ರಧಾನ ಒಂದು ಜಾಗ. ಸೊ ಅಷ್ಟು ಇಂಪ್ರೂವ್ಮೆಂಟು ತರೋದು ಬೇರೆ ಕಡೆ MPಸು 1 ಹೆಜ್ಜೆ ಹಾಕಿದ್ರೆ ನಾನು 100 ಹೆಜ್ಜೆ ಹಾಕಬೇಕು ಅಂಥ ಒಂದು ಡೆವಲಪ್ಮೆಂಟ್ನ ತರೋಕ್ಕೆ. ಸೊ ನೀವು ಆ ಕಾಂಟೆಕ್ಸ್ಟಲ್ಲಿ ಕಂಪೇರ್ ಮಾಡಿ, ನಾಟ್ ಜಸ್ಟ್ ಆಸ್ ಅನ್ ಇಂಡಿಪೆಂಡೆಂಟ್, ಬಿಕಾಸ್ ಫಾರ್ ಮಂಡ್ಯ ಇಟ್ ಇಸ್ ನಾಟ್ ಆನ್ ದ ಈ ಒಂದು ಸಿಟೀಸ್ ಲಿಸ್ಟಲ್ಲಿ ಇಲ್ಲ ಮಂಡ್ಯ. ಸೊ ಮಂಡ್ಯ ತಾನೇ ನೋಡೋಣ ಆಮೇಲೆ ಅನ್ನುವಂಥ ಒಂದು ವಿಚಾರ ಇರುತ್ತೆ. ಸೊ ಪ್ರತಿಯೊಂದು ಈಗ ಅದನ್ನು ಬಿಟ್ಟರೆ ಐ ವುಡ್ ಥಿಂಕ್ ಮೈ ಬಿಗ್ಗೆಸ್ಟ್ ಫೈಟ್ ಹ್ಯಾಸ್ ಬೀನ್ ಅಗೇನ್ಸ್ಟ್ ಇಲ್ಲೀಗಲ್ ಮೈನಿಂಗ್. ನನ್ನ ಇಲ್ಲೀಗಲ್ ಮೈನಿಂಗ್ ಬರೀ ಅಲ್ಲಿ ಬ್ಲಾಸ್ಟಿಂಗ್ ನಡೆಯೋದು KRS ಡ್ಯಾಮ್ನ ಉಳಿವಿಗಲ್ಲದೆ ಆ ರಾಜಧಾನ ಕಟ್ಟದೆ ಎಷ್ಟೋ ಜನ ಎಸ್ಕೇಪ್ ಆಗ್ತಿದ್ರು ಲೋಕಲ್ ಆಗಿ ಏನೇನೋ ಬ್ರೈಬ್ಸ್ ಕೊಟ್ಕೊಂಡು. ನನ್ನ ಹೋರಾಟದ ಫಲವಾಗಿ 100 ಕೋಟಿಗಿಂತ ಹೆಚ್ಚು ರಾಜಧಾನ ಪೆಂಡಿಂಗ್ ಇದ್ದಿದ್ದಾನೆ ವರ್ಷಗಳು. ಅದನ್ನು ಕಲೆಕ್ಟ್ ಮಾಡಿಸಿ ಅದರಲ್ಲಿ 60 ಲಕ್ಷ
ನನಗೆ ಕೊಟ್ಟರು ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ಗೆ ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ MP ಪಾಲ್ಗೆ. ಸೊ 60 ಲಕ್ಷ ನನಗೆ MP ಫಂಡ್ಸ್ 2 ಇಯರ್ಸ್ ಕೋವಿಡ್ ಟೈಮಲ್ಲಿ ಕೊಡದೇ ಇದ್ದಾಗ ದಿಸ್ ವಾಸ್ ಅ ಬೂನ್ ಫಾರ್ ಮೀ. ಅಲ್ಲಿ ಏನೇನು ಪೆಂಡಿಂಗ್ ವರ್ಕ್ಸು ಅಥವಾ ಸರ್ಕಾರಿ ಶಾಲೆಗಳಿರ್ಬೋದು, ಹಾಸ್ಪಿಟಲ್ಸ್ ಇರ್ಬೋದು, ಮತ್ತೊಂದು ಇನ್ನೊಂದು ಇಂಥ ಕೆಲಸಗಳಿಗೆಲ್ಲ ನನ್ನ ಈಗ ನೀವು ಬಹುತೇಕ ಅಲ್ಲಿ ಟೀಕ್ಸೋರು ಇದೇನು ಇಲ್ಲೀಗಲ್ ಮೈನಿಂಗ್ ಅಂದ ತಕ್ಷಣ ಇವ್ರು ಕೂಗಾಡ್ಬಿಡ್ತಾರೆ, ಅದರಿಂದ ಏನಾಯಿತು, ಅದ್ರ ಪ್ರತಿಫಲ ಏನು ಜನಕ್ಕೇನು ಅಂತ. ಇದೊಂದು ಮೈ ಶುಗರ್ ಆ್ಯಂಡ್ ಪಾಂಡವಪುರ ಸಕ್ಕರೆ ಕಾರ್ಖಾನೆ ನಮ್ಮ ರೈತರಿಗೆ ಎಷ್ಟು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ರು. ಇದು ಐ ವುಡ್ ಓಪನ್ಲಿ ಸೇ ದಿಸ್ ಇಸ್ ಬಿಕಾಸ್ ಆಫ್ ಮೈ ಎಫರ್ಟ್. ಪಾಂಡವಪುರ ಸಕ್ಕರೆ ಕಾರ್ಖಾನೆ ಒಂದು ಕ್ಯಾಲ್ಕುಲೇಷನ್ ಹೇಳ್ತೀನಿ, ಯಾಕಂದರೆ ಪಾಲಿಟಿಕ್ಸ್ ಅಂದರೆ ಕ್ಯಾಲ್ಕುಲೇಷನ್. ನಿಮಗೆ ಮತ ಬರಲೇಬೇಕು. 2019 ಚುನಾವಣೆಯಲ್ಲಿ ನಿಮಗೆ 7,03,660 ಮತಗಳು ಬಂತು. ನಿಖಿಲ್ ಕುಮಾರಸ್ವಾಮಿ ಅವರಿಗೆ 5,77,000, ಒಟ್ಟು 1,25,876 ಮತಗಳು ನೀವು ಗೆದ್ದಂಥ ಮತಗಳು. ಆದರೆ ಹಿಂದಿನ ಮತಕ್ಕೆ ಹೋಗ್ತೀನಿ ನಾನು. 2014ರದ್ದು CS ಪುಟ್ಟರಾಜ್ ಅವರಿಗೆ ಕಾಂಗ್ರೆಸ್ನಿಂದ 5,24,000 ಮತ, ರಮ್ಯಾ ಅವರಿಗೆ 5,18,000 ಮತ. ಅಲ್ಲಿ ಒಂದು 5,000 ಮತಗಳ ಅಂತರದಿಂದ ಗೆಲ್ತಾರೆ. ಆಗ ಶಿವಲಿಂಗಯ್ಯ ಅನ್ನೋರು BJPಯಿಂದ ಕ್ಯಾಂಡಿಡೇಟ್ ಆಗಿರ್ತಾರೆ. ಅವರಿಗೆ 86,993 ಮತಗಳು ಬಂದಿತ್ತು. ಈ ಬಾರಿಯ ಚುನಾವಣೆ ಆದಾಗ 2 ಲಕ್ಷ ಪ್ಲಸ್ ಆಗಿದೆ. ನನಗೀಗ ಒಂದು ಕ್ಯಾಲ್ಕುಲೇಷನ್ ಹೇಳಿ, JDSನ 5 ಲಕ್ಷ ಇದೆ, ಕಾಂಗ್ರೆಸ್ನ 5 ಲಕ್ಷ ಇದೆ, BJP 2 ಲಕ್ಷ ಇದೆ. JDS ಮತ್ತು BJP ಜೊತೆಗೆ ಬಂದರೆ ಸೂಪರ್ ಹಿಟ್. ಆ ಕ್ಯಾಲ್ಕುಲೇಷನ್ ಹೆಂಗೆ? JDS ಬರ್ತಾರೆ ಅಂತ ಅನ್ಸುತ್ತೆ, ನಿಮ್ಮ ಜೊತೆ ಬರ್ತಾರೆ ಅಂತ ಅನ್ಸುತ್ತೆ? ಖಂಡಿತ ಒಂದು ವರ್ಗ ಅಂತೂ ಬಂದೇ ಬರ್ತಾರೆ, ಖಂಡಿತ ಬರ್ತಾರೆ. ಯಾಕೆಂದರೆ ನನಗಿಂತ ಮೀರಿ ಒಂದು ದೊಡ್ಡ ಶಕ್ತಿ ಅದು ದೇಶಕ್ಕೆ ಈಗ ಅವರೇ ಒಂದು ನಮ್ಮ ದಿಕ್ಕು ಅನ್ನೋ ಥರ ಅವರು ನೋಡ್ತಾ ಇರೋ ಒಂದು ವರ್ಗ ಇದೆ. ಅದು ಈಗ ಮಂಡ್ಯದಲ್ಲೂ ಶುರುವಾಗಿದೆ, ಮೋದಿ ಹೆಸರು ಅದೊಂದು. ಎರಡನೇದಾಗಿ ಈಗ ಒಂದು NDA ಮೈತ್ರಿ ಅಂತ ಬಂದಮೇಲೆ ಅವ್ರಿಗೆ ಥರ್ಡ್ ಆಪ್ಷನ್ ಏನು ಅಂತ ನೀವು ನೋಡಬೇಕು. ಥರ್ಡ್ ಆಪ್ಷನ್ ಏನಿದೆ? ಈಗ JDS ಬಿಟ್ಟರೆ ಅವ್ರು ಕಾಂಗ್ರೆಸ್ಗೆ ಹಾಕ್ತಾರಾ ಅನ್ನೋದು ಕ್ವೆಶನ್ ಮಾರ್ಕ್. ಐ ಡೋಂಟ್ ಥಿಂಕ್ ದೇ ವಿಲ್ ಡೂ ದ್ಯಾಟ್. ಅದರಲ್ಲಿ ಕಾಂಗ್ರೆಸ್ಗಿಂತ ಸುಮಲತಾನೇ ನಮಗೆ ಬೆಟರ್ ಚಾಯ್ಸ್ ಅನ್ನೋರೂ ಒಂದಷ್ಟು ಜನ ನನ್ನ ಕಡೆ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಯಾಕಂದರೆ ಲಾಜಿಕಲಿ ನಾವು ಥಿಂಕ್ ಮಾಡೋದಾದರೆ ಅವ್ರು ಕಾಂಗ್ರೆಸ್ಸೇ ಅವ್ರಿಗೆ ದೊಡ್ಡ ಎನಿಮಿ ಆ ಭಾಗದ JDS ವೋಟರ್ಸ್ಗೆ. ಇನ್ನು ಉಳಿತಿದ್ದಂತೀರ ಈ ಕಾಂಗ್ರೆಸ್ಸೋ JDSಸೋ BJP ಅಲ್ಲದೇ ಕಾಮನ್ ಮ್ಯಾನ್ ಅಂತ ಒಬ್ಬನಿರ್ತಾನೆ, ನ್ಯೂಟ್ರಲ್. ದೇ ಆರ್ ನಾಟ್ ಅಸೋಸಿಯೇಟೆಡ್ ವಿತ್ ಎನಿ ಪಾರ್ಟೀಸ್. ಅವ್ರು ಇಂಥ ಪಾರ್ಟಿಗೆ ನಾವು ಪ್ರತಿ ಸಲ ಹಾಕ್ಕೊಂಡು ಬರ್ತೀವಿ ಅನ್ನೋ ಸ್ಟ್ಯಾಂಪ್ ಮಾಡೋರಲ್ಲ. ಅವರು ನೋಡ್ತಾರೆ ಅವರು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು. ಆ ಜನಗಳಿಗಾಗಿ ಇಷ್ಟೆಲ್ಲ ನಡೆಯೋದು. BJP ಫ್ರಮ್ ದ BJP BJPಗೆ ಆಗ್ತಾನೆ, ಕಾಂಗ್ರೆಸ್ಗೆ ಒಂದು ವರ್ಗ ನಿಮಗೆ ನೋಡ್ತಾ ಇರೋದು. ಸೊ ಅದು ಇದ್ದಾರೆ. ಫಸ್ಟ್ ಟೈಮ್ ವೋಟರ್ಸ್ ಈ 5 ವರ್ಷಗಳಲ್ಲಿ ದೇ ವುಡ್ ಹ್ಯಾವ್ ಇನ್ಕ್ರೀಸ್ಡ್ ಸಬ್ಸ್ಟೆನ್ಷಿಯಲಿ. ಖಂಡಿತ ಯೂತ್ ಅಂತೂ BJP ಆ್ಯಂಡ್ ಮೋದಿ ಅವರು ಪರವಾಗಿ ಇರ್ತಾರೆ, ಆ ಕಡೆಗೆ ನೋಡ್ತಾ ಇದ್ದಾರೆ ಅವರು. ನನ್ನ ಇಂಟ್ರ್ಯಾಕ್ಷನಲ್ಲಿ ವೆನೆವರ್ ಐ ಹ್ಯಾವ್ ಸ್ಪೋಕನ್ ಟು ಈ ಕಾಲೇಜ್ ಸ್ಟೂಡೆಂಟ್ಸು 18 ವಯಸ್ಸು ಈಗ ಫಸ್ಟ್ ಟೈಮ್ ವೋಟರ್ಸ್ ಯಾರು ಮಾಡ್ತಾರೆ ಅವರೆಲ್ರಿಗೂ ಆ ಒಂದಿದೆ. ಸೊ ಮಾರ್ಜಿನ್ಸ್ ಮೈಟ್ ವೇರಿ, ಪ್ಲಸ್ ಆಗ್ಬೋದು ಮೈನಸ್ ಆಗ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಖಂಡಿತ ಐ ಥಿಂಕ್ ಐ ಸ್ಟ್ಯಾಂಡ್ ಎ ವೆರಿ ಗುಡ್ ಫೈಟಿಂಗ್ ಚಾನ್ಸ್. ಕಳೆದ ಬಾರಿ ನೀವು ಚುನಾವಣೆಗೆ ನಿಂತಾಗ, ಯಾಕಂದ್ರೆ ಇನ್ನೊಂದೇನಂದ್ರೆ ಕಾಂಗ್ರೆಸ್ಸಿಂದನೂ ಒಂದು ವರ್ಗ ನನ್ಗೆ ಹಾಕ್ತಾರೆ ನಾನು ನಿಂತ್ರೆ. ಮೇ ಬಿ JDS ಕಡೆಯಿಂದ ನಿಂತರೆ ಅವ್ರು ಹಾಕದೇ ಇರ್ಬೋದು. ಬಟ್ ಸುಮಲತಾ ಅಂಬರೀಷ್ ನಿಂತರೆ ಅವರು ಕಾಂಗ್ರೆಸ್ಗಿಂತ ಅಂಬರೀಷ್ನೇ ಆರಿಸೋ ಒಂದಷ್ಟು ವರ್ಗ ಕಾಂಗ್ರೆಸ್ಸಲ್ಲಿದ್ದಾರೆ. ಅವರು ನನಗೆ ಈಗಲೂ ಬಂದು ಕಿವಿ ಹತ್ರ ಹೇಳ್ಬಿಟ್ಟು ಹೋಗ್ತಾರೆ, ನೀವು ಟಿಕೆಟ್ ತಗೊಂಬನ್ನಿ, ನಾವು ನೋಡ್ತೀವಿ, ಆಮೇಲೆ ನಿಮ್ಮ ಪರವಾಗೇ ಇರ್ತೀವಿ ಅಂತ. ಸೊ ಅದೊಂದು ವರ್ಗ ಇದೆ, ಅದೊಂದು. ಥ್ಯಾಂಕ್ ಯು ಮೇಡಮ್. ತುಂಬ ವಿಚಾರಗಳನ್ನು ಭಾಳ ಮುಕ್ತವಾಗಿ ಮಾತಾಡಿದ್ರಿ. ನಿಮ್ಮಂಥವರು, ಯಾಕೆಂದರೆ ನಾವು ಪತ್ರಕರ್ತರಾಗಿದ್ದರೂ ಕೂಡ ನಾವು ದೇಶದ ಬೇರೆ ಬೇರೆ ರಾಜಕಾರಣಿಗಳನ್ನ ನೋಡ್ತೀರಿ. ನಮ್ಮಲ್ಲಿ ಫಿಮೇಲ್ ಹೆಣ್ಮಕ್ಳು ರಾಜಕಾರಣಿಗಳು ಭಾಳ ಕಡಿಮೆ. ಆದ್ರೂ ಇಂದಿರಾ ಗಾಂಧಿ ಅಂತ ನಾಯಕಿಯರು ಮಾಡಿದಂಥ ಸಾಧನೆಗಳು ಕೂಡ ಭಾಳ ದೊಡ್ಡದಿದೆ. ಸೊ ಹಾಗಿರುವಾಗ ನಿಮ್ಮ ರಾಜಕೀಯ ಪಯಣ ಭಾಳ ಶುಭಕರವಾಗಿರಲಿ ಅಂತೇಳಿ ರಿಪಬ್ಲಿಕ್ ಕನ್ನಡದ ಪರವಾಗಿ ನಾವು ಕೂಡ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಎಸ್ ವೀಕ್ಷಕರೇ, ಇದು ಮಂಡ್ಯದ ಗೌಡ್ತಿ ಸುಮಾ ವಿಶೇಷ ಕಾರ್ಯಕ್ರಮ ರಿಪಬ್ಲಿಕ್ ಕನ್ನಡ. ಇದು
ನಿಮ್ಮ ಧ್ವನಿ. ನಮಸ್ಕಾರ.